ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಸೆಟ್ ಅಂಡ್ ಮ್ಯಾನಿಫೆಸ್ಟೇಷನ್. ಸೊ ನೋಡಿ, ನೀವು ಲಾ ಆಫ್ ಅಸಂಪ್ಷನ್ನ ಫಾಲೋ ಮಾಡ್ತಿದ್ದೀರಾ, ಹೌದಲ್ವಾ? ಸೊ ಲಾ ಆಫ್ ಅಸಂಪ್ಷನ್ ಬಂದಾಗಲೇ ನೀವು ತಿಳ್ಕೊಬೇಕು, ಇಲ್ಲಿ ನೀವು ಏನು ಅಸಮ್ನ ಮಾಡ್ತಿರ್ತೀರಾ ಅದಷ್ಟೇ ನಿಮ್ಮ ಒಂದು ರಿಯಾಲಿಟಿಲಿ ವ್ಯಕ್ತಗೊಳ್ಳೋದು, ಹೌದಲ್ವಾ? ಸೊ ನೀವೇನು ಮಾಡ್ತಿರ್ತೀರಾ ಅಂತ ಹೇಳಿದ್ರೆ ಎಗೇನ್ ಲಿಮಿಟೇಷನ್ ಹಾಕೊತೀರಾ, ಎಗೇನ್ ಓ ಸ್ಟೋರಿನ ಹಾಕೊತೀರಾ. ನೋಡಿ, ಓ ಸ್ಟೋರಿ ಅಂತ ಹೇಳ್ತಿದ್ದಾಗಲೇ ನಿಮ್ಮ ಪಾಸ್ಟಲ್ಲಿ ನೀವು ಏನೇ ಆಗಿರ್ಬೋದು, ಏನೇ ಲಿಮಿಟೇಷನ್ಸ್ ನೀವು ಹೊಂದಿದ್ದಿರ್ಬೋದು, ಅಥವಾ ನಿಮಗೆ ನೀವು ಡೌನ್ನ ಮಾಡ್ಕೊಂಡಿರ್ಬೋದು, ಯಾವುದೇ ಒಂದು ವಿಚಾರಗಳಿರ್ಬೋದು. ಬಟ್ ಇಲ್ಲಿ ಚೇಂಜ್ನ ಮಾಡಬೇಕಾಗಿರೋದು ಯಾವುದು ಅಂತ ಹೇಳಿದರೆ, ಈಗ ಕರೆಂಟ್ ಸಿಚುವೇಶನ್ ಕೂಡ ಅದೇ ರೀತಿ ರನ್ ಆಗ್ತಿದೆ. ಸೊ ಇದನ್ನೇನು ಮಾಡಬೇಕು? ಟೋಟಲಿ ಚೇಂಜ್ ಓವರ್ ಮಾಡಬೇಕು. ಚೇಂಜ್ ಓವರ್ನ ಮಾಡ್ಬೇಕಂತ ಹೇಳಿದರೆ ನಿಮ್ಮ ಐಡೆಂಟಿಟಿನ ಶಿಫ್ಟ್ನ ಮಾಡಬೇಕು. ಈ ಕ್ಷಣದವರೆಗೆ ಈ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದರೆ, ಈ ಕ್ಷಣದವರೆಗೆ ನಿಮ್ಮ ಸ್ಟೇಟ್ ಯಾವುದೇ ರೀತಿ ಇರಲಿ, ಓಕೆ, ಇದು ಓಲ್ಡ್ ಐಡೆಂಟಿಟಿ ಅಂತ ಅನ್ಕೊಳ್ಳಿ, ಓಕೆ. ಸೊ ಈಗಿಂದ ಈ ಕ್ಷಣದಿಂದ ನೀವೇನು ಮಾಡಿ ಅಂತ ಹೇಳಿದರೆ, ಕಂಪ್ಲೀಟ್ ಆಗಿ ನಿಮ್ಮ ಓಲ್ಡ್ ಸ್ಟೋರಿನೆಲ್ಲದನ್ನು ಬಿಡಿ. ತಿಳಿತಿದೆಯಲ್ಲ ನಿಮಗೆ? ಅಂದರೆ ಈ ರೀತಿಯಾಗಿ ನೀವು ಬಿಟ್ಟಾಗ ಏನಾಗುತ್ತೆ ಅಂತ ಹೇಳಿದರೆ, ಸೊ ನಿಮಗೆ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನಿಮ್ಮ ಡಿಸೈರ್ಸ್ನ ಅಚೀವ್ನ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಡ್ರೀಮ್ಸ್ನ ಅಚೀವ್ನ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಗೋಲ್ಸ್ನ ಅಚೀವ್ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ಸಾಧ್ಯ ಆಗುತ್ತೆ. ಲಾ ಆಫ್ ಅಸಂಪ್ಷನ್ ಅಂತ ಹೇಳಿದರೆ, ನೀವು ಏನು ಅಸೂಮ್ನ ಮಾಡ್ತಿರ್ತೀರಾ ಅದು ನೀವು ಆಗ್ತೀರಾ. ಈಗ ಕೆಲವೊಮ್ಮೆ ನಿಮಗೆ ಡೌಟ್ಸ್ಗಳು ಬರುತ್ತೆ, ಕೆಲವೊಮ್ಮೆ ನಿಮಗೆ ಕ್ವಶನ್ಸ್ ಅರೈಸ್ ಆಗುತ್ತೆ. ಸೊ ಯಾಕೆ ಈ ರೀತಿ ಆಗುತ್ತೆ ಅಂತ ಹೇಳಿದ್ರೆ, ಸೊ ನೀವು ಯಾವಾಗೆಲ್ಲ ನೋಡಿ, ನಮ್ಮ ಮನಸ್ಸು ಹೇಗೆ ಅಂತ ಹೇಳಿದ್ರೆ, ಯಾವಾಗಲೂ ನಮ್ಮ ಮನಸ್ಸು ಪ್ರೆಸೆಂಟ್ ಮೂಮೆಂಟ್ ಅಲ್ಲೇ ಇರುತ್ತಾ? ಇಲ್ಲ, ಪಾಸ್ಟ್ಗೆ ಹೋಗುತ್ತೆ, ಪ್ರೆಸೆಂಟಲ್ಲಿ ಇರುತ್ತೆ, ಫ್ಯೂಚರ್ ಬಗ್ಗೆನೂ ಕೂಡ ಯೋಚನೆಗಳನ್ನ ಮಾಡ್ತಾ ಇರುತ್ತೆ. ಸೊ ನೀವು ಪಾಸ್ಟ್ಗಾದ್ರೂ ಹೋದ್ರೂ ಪರವಾಗಿಲ್ಲ, ಫ್ಯೂಚರ್ಗಾದ್ರೂ ಹೋದ್ರೂ ಪರವಾಗಿಲ್ಲ, ಅಥವಾ ಈ ಒಂದು ಪ್ರೆಸೆಂಟಲ್ಲೇ ಇದ್ರೂ ಪರವಾಗಿಲ್ಲ. ಸೊ ಇಂಪಾರ್ಟೆಂಟ್ ಅಂದರೆ ಏನು? ಇಂಪಾರ್ಟೆಂಟ್ ಏನಿಲ್ಲ ಅಂತ ಹೇಳಿದ್ರೆ, ನೀವು ಪಾಸ್ಟ್ಗೆ ಹೋದ್ರೆ ನಿಮ್ಮ ಒಳ್ಳೆಯ ಯೋಚನೆಗಳು ಏನಿತ್ತು, ನೀವು ಪಾಸ್ಟಲ್ಲಿ ಏನು ಅಚೀವ್ನ ಮಾಡಿದ್ರಿ, ನೀವೇನು ಗಳಿಸಿದ್ರಿ ಲೈಫಲ್ಲಿ, ಅದನ್ನಷ್ಟೇ ನೀವು ಬ್ರಿಂಗ್ನ ಮಾಡಬೇಕು. ಅದನ್ನ ಬಿಟ್ಟು ನೀವೇನು ಮಾಡ್ತೀರಾ ಅಂದರೆ, ಪಾಸ್ಟಲ್ಲಿ ಬೇಡವಾದ ಎಲ್ಲಾದ ಯೋಚನೆಗಳನ್ನೂ ತೊಗೊಂಬರ್ತೀರಾ. ನನ್ನ ಜೀವನದಲ್ಲಿ ನಾನು ಏನೂ ಮಾಡಲಿಲ್ಲ, ನನ್ನ ಲೈಫಲ್ಲಿ ಏನು ಚೇಂಜಸ್ ಆಗಲಿಲ್ಲ, ನನ್ನ ಲೈಫಲ್ಲಿ ನಾನು ಬೆಳೀಲಿಲ್ಲ, ನನ್ನ ಲೈಫಲ್ಲಿ ಏನೂ ಮಾಡಲಿಲ್ಲ, ಅದೇ ಯೋಚನೆಗಳನ್ನ ಈಗ ತಂದಾಗ ಏನಾಗುತ್ತೆ, ಈ ಕ್ಷಣಕ್ಕೆ ತಂದಾಗ ಈ ಕ್ಷಣದಲ್ಲೂ ಕೂಡ ಅದೇ ರೇಡಿಯೇಟ್ನ ಮಾಡ್ತೀರಾ. ಎಗೇನ್ ಫ್ಯೂಚರ್ಗೂ ಅದೇ ಹೋಗುತ್ತೆ. ಈಗ ಅರ್ಥ ಆಗ್ತಿದೆಯಲ್ಲ ಮಿಸ್ಟೇಕು? ನೀವು ಪಾಸ್ಟಲ್ಲಿದ್ದಾಗ ನಿಮ್ಮ ಅಚೀವ್ಮೆಂಟು, ನೀವು ಏನೇನು ಗಳಿಸಿದ್ರಿ ಲೈಫಲ್ಲಿ, ಅದನ್ನು ಬ್ರಿಂಗ್ನ ಮಾಡಿದಾಗ ಈ ಮೂಮೆಂಟ್ಗೂ ಕೂಡ ನಿಮಗೆ ಅದೊಂದು ಇನ್ಸ್ಪಿರೇಷನ್ ಸಿಗುತ್ತೆ. ಜೊತೆಗೆ ನಿಮ್ಮ ಯೋಚನೆಗಳು ಕೂಡ ಬದಲಾಗುತ್ತೆ. ಸೊ ಒಂದು ಫ್ಯೂಚರ್ ಬಗ್ಗೆನೂ ಕೂಡ ನೀವು ಒಳ್ಳೆ ಯೋಚನೆಗಳನ್ನ ಮಾಡ್ತೀರಾ. ಅರ್ಥ ಆಗ್ತಿದೆಯಲ್ಲ? ಬಿಕಾಸ್ ಇಲ್ಲಿ ಥಾಟ್ ತುಂಬ ಪವರ್ಫುಲ್ ಇರೋವಂಥದ್ದು. ಥಾಟ್ ಪವರ್ನ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋನ ನೋಡಿ, ಓಕೆ. ಸೊ ನೀವು ಈ ಥರ ಮಾಡಿದಾಗ ಏನಾಗುತ್ತೆ, ತುಂಬ ಬದಲಾವಣೆಗಳು ಬರುತ್ತೆ. ನೋಡಿ, ಈ ಒಂದು ಪ್ರೆಸೆಂಟಲ್ಲಿ ನೀವು ಏನು ಮಾಡ್ತೀರಾ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ಹೇಳೋದು, ನೀವು ಅಫರ್ಮ್ ಮಾಡ್ತಿದ್ದೀರಾ, ಈ ಕ್ಷಣದ ಅಫರ್ಮೇಷನ್ನ ಮಾಡಿ. ಎವ್ರಿಥಿಂಗ್ ವರ್ಕ್ಸ್ ಔಟ್ ಇನ್ ಮೈ ಫೇವರ್. ಈಗ ಅದು ನಡೀತಾ ಇದೆ ಚೆನ್ನಾಗಿ, ಎಲ್ಲದೂ ಕೂಡ ಈ ಕ್ಷಣದಲ್ಲಿ ಎಲ್ಲದನ್ನು ಕೂಡ ಆಗ್ತಿದೆ ನನಗೆ, ನಾನು ಎಲ್ಲದನ್ನು ಕೂಡ ಪಡಿತಿದ್ದೀನಿ. ಈ ರೀತಿಯಾಗಿ ಇದ್ದಾಗ ನಿಮ್ಮ ಪಾಸ್ಟನ್ನು ಕೂಡ ಒಳ್ಳೆ ಅನುಭವನ ಮಾಡ್ತೀರಾ, ಫ್ಯೂಚರ್ಲು ಕೂಡ ಒಳ್ಳೆ ಅನುಭವನ ಮಾಡ್ತೀರಾ, ಓಕೆ. ಇಲ್ಲಿ ನೋಡಿ, ನಿಮ್ಗೆ ಏನೇನು ಲಿಮಿಟೇಷನ್ಸ್ ಅಂತ ಇದೆ ಎಲ್ಲದನ್ನು ಬಿಡಿ, ನಿಮಗೆ ಎಲ್ಲದನ್ನು ಪಡಿಲಿಕ್ಕೆ ಸಾಧ್ಯ ಇದೆ, ಓಕೆ. ಎಲ್ಲದನ್ನು ಪಡಿಲಿಕ್ಕೆ ಸಾಧ್ಯ ಇದೆ, ನಿಮಗೆ ಆ ಎಬಿಲಿಟಿ ನಿಮ್ಮಲ್ಲಿದೆ, ಓಕೆ. ಈ ಒಂದು ಅರ್ಥಲ್ಲಿ ನೀವು ಡಿಸರ್ವ್ ಇರೋದಕ್ಕೇನೆ ನೀವು ಇಲ್ಲಿ ಭೂಮಿಗೆ ಬಂದಿರೋದು, ಓಕೆ. ಇಲ್ಲ ಅಂದ್ರೆ ಹೆಲ್ಪ್ ಬರ್ತಿದ್ರಿ ಚಾನ್ಸೇ ಇಲ್ಲ. ಈ ಭೂಮಿಯಲ್ಲಿ ನೀವು ಡಿಸರ್ವಿಂಗ್ ಇರೋದಕ್ಕೇನೆ ಇಲ್ಲಿ ಹುಟ್ಟಿರೋದು, ಇಲ್ಲಿ ಬೆಳೀತಾ ಇರೋದು, ಇಲ್ಲಿ ಜೀವನನ ಸಾಗಿಸ್ತಾ ಇರೋದು. ಆದರೆ ನೀವು ಇನ್ನೊಂದನ್ನ ನೋಡಿ ಕಂಪ್ಯಾರಿಸನ್ನ ಮಾಡಿಕೊಂಡು, ಅಥವಾ ನನ್ನ ಲೈಫಲ್ಲಿ ಏನಿಲ್ವಲ್ಲ, ಕೆಲವರೆಲ್ಲ ಪಡಿತಿದ್ದೀರಾ ಅಂತ ಹೇಳಿದ್ರೆ, ಅವರವರ ಯೋಚನೆ ಮಟ್ಟಕ್ಕೆ ತಕ್ಕಂತೆ ಜೀವನ ಇರೋವಂಥದ್ದು. ಇಲ್ಲಿ ನೋಡಿ, ಈ ಇದೆಯಲ್ಲ ಇಲ್ಲಿ ಏನು ಪೂರ್ ಕ್ಲಾಸ್, ಮಿಡಲ್ ಕ್ಲಾಸ್ ಅಥವಾ ರಿಚ್ ಕ್ಲಾಸ್ ಅಂತ ಇದೆಯಲ್ವಾ? ಸೊ ಇಲ್ಲಿ ಪೂರ್ ಕ್ಲಾಸ್, ಮಿಡಲ್ ಕ್ಲಾಸ್, ರಿಚ್ ಕ್ಲಾಸ್ ಅನ್ನೋದಕ್ಕಿಂತ ಪೂರ್ ಥಿಂಕಿಂಗ್, ಮಿಡಲ್ ಥಿಂಕಿಂಗ್, ರಿಚ್ ಥಿಂಕಿಂಗ್ ಅಂತ ತಗೊಬೇಕಾಗುತ್ತೆ ನೀವು, ಓಕೆ. ಯಾಕೆ ಇದನ್ನು ತಗೋಬೇಕಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಯೋಚನೆಗಳು ನೋಡಿ ಎಲ್ಲಿಂದ ಎಲ್ಲಿಗಾದ್ರೂ ಶಿಫ್ಟ್ ಆಗ್ಬೋದು. ನೀವು ಅನೇಕ ಉದಾಹರಣೆಗಳನ್ನ ನೋಡಿದ್ದೀರಾ, ಲೈಫ್ ಎಕ್ಸಾಂಪಲ್ನ ನೋಡಿದ್ದೀರಾ. ತುಂಬ ಪಾವರ್ಟಿ ಲೈನಿಂದನೂ ಕೂಡ ತುಂಬ ರಿಚ್ ಅಲ್ಲಿವರೆಗೂ ಕೂಡ ಬೆಳೆದಿರೋರು ಇದ್ದಾರೆ. ರೊನಾಲ್ಡೋ ಅವ್ರನ್ನ ತಗೊಳ್ಳಿ, ಫುಟ್ಬಾಲ್ ಸ್ಟಾರ್. ಅವ್ರ ಮೊದಲು ಜೀವನ ಹೇಗಿತ್ತು, ಹೀಗೆ ಹೇಗಿದ್ದಾರೆ ನೋಡಿ. ಹೀಗೆ ಅನೇಕ ರೀತಿಯ ಎಕ್ಸಾಂಪಲ್ನ ಕೊಡ್ಬೋದು. ಆದರೆ ಇಲ್ಲಿ ಏನು ತಿಳ್ಕೊಬೇಕಾಗಿದೆ ಮುಖ್ಯವಾಗಿ ಅಂತ ಹೇಳಿದ್ರೆ, ನೋಡಿ, ನೀವು ಎಲ್ಲದನ್ನು ಪಡೆಯಲಿಕ್ಕೆ ಅರ್ಹರಿದ್ದೀರಾ. ಈ ಒಂದು ಸ್ಟೇಟ್ನ ಕ್ಯಾರಿ ಮಾಡಿ. ಬಿಕಾಸ್ ಈಗ ಕರೆಂಟ್ ಸ್ಟೇಟ್ ನಿಮ್ದು ಏನೇ ರೀತಿ ಇರ್ಬೋದು, ನಿಮ್ಮ ಯೋಚನೆಗಳನ್ನ ಬದಲಾಯಿಸಿ. ಅದನ್ನೇ ಹೇಳೋದು, ಅಜುಮ್ನ ಮಾಡಿ ಅಂತ. ನಮ್ಮ ಬ್ರೈನ್ ಹೇಗೆ ಅಂತ ಹೇಳಿದ್ರೆ, ರಿಪೀಟೆಡ್ ಆಗಿ ನೀವು ಏನು ಹೇಳ್ತೀರಾ ಬ್ರೈನ್ ಅದನ್ನ ಫಾಲೋಅಪ್ನ ಮಾಡುತ್ತೆ, ಓಕೆ. ಅಂದ್ರೆ ನೀವು ಏನು ಹೇಳ್ತಾ ಇರ್ತೀರಾ ನಿಮ್ಮ ಬಗ್ಗೆ, ಅದಕ್ಕೆ ಸೆಲ್ಫ್ ಟಾಕ್ ಬಗ್ಗೆ ಗಮನನ ಕೊಡಿ. ಸೆಲ್ಫ್ ಟಾಕ್ ಅಂತ ಹೇಳಿದ್ರೆ, ನೀವು ಯಾವಾಗಲೂ ನೋಡಿ ಸೆಲ್ಫ್ ಟಾಕ್ ಮಾಡ್ತಾನೆ ಇರ್ತೀರಾ. ನೀವು ಯಾವಾಗಲೂ ನೋಡಿ ಸೆಲ್ಫ್ ಇಮೇಜ್ನ ಕ್ರಿಯೇಟ್ನ ಮಾಡ್ತಿರ್ತೀರಾ. ನೀವು ಕ್ರಿಯೇಟ್ನ ಮಾಡಿದ್ರೆ ಪಾಸಿಟಿವ್ ಸೆಲ್ಫ್ ಇಮೇಜ್ನ ಕ್ರಿಯೇಟ್ನ ಮಾಡಬೇಕು. ನೀವು ಸೆಲ್ಫ್ ಟಾಕ್ನ ಮಾಡ್ತಿದ್ರೆ ನಿಮ್ಮ ಬಗ್ಗೆ ನೀವು ಪಾಸಿಟಿವ್ ಆಗಿ ನೀವು ಹೇಳ್ಕೊಳ್ಳುವಂಥದ್ದು. ಕ್ಲಿಯರ್ ಆಗ್ತಿದೆಯಲ್ಲ ನಿಮಗೆ? ಅಂದರೆ ನಿಮ್ಮ ಬಗ್ಗೆ ಈಗ ಬೇರೆಯವರು ನಿಮ್ಮನ್ನ ಕೇರ್ ಮಾಡ್ತಾರೋ ಇಲ್ವೋ, ಆದರೆ ನಿಮ್ಮನ್ನ ನೀವು ಕೇರ್ ಮಾಡಬೇಕಲ್ವಾ? ನಿಮ್ಮ ಥಾಟ್ಸ್ನ ನೀವು ಅವೇರ್ ಆಗಿ ತಗೋಬೇಕಲ್ವಾ?
ಸೊ ಎಲ್ಲದನ್ನು ಕೂಡ ಇರೋದು ನಿಮ್ಮಲ್ಲಿ. ನೀವು ಎಷ್ಟು ಅವೇರ್ ಆಗಿ ನಿಮ್ಮ ಬಗ್ಗೆ ನೀವು ಯೋಚನೆಗಳನ್ನ ಮಾಡ್ತೀರಾ, ನೀವು ನಿಮ್ಮ ಬಗ್ಗೆ ಎಷ್ಟು ಸೆಲ್ಫ್ ಲವ್ನ ಮಾಡ್ತೀರಾ, ನೀವು ಎಷ್ಟು ನಿಮ್ಮ ಬಗ್ಗೆ ನೀವು ಸೆಲ್ಫ್ ಕೇರ್ನ ಮಾಡ್ತೀರಾ, ಸೆಲ್ಫ್ ಲವ್ನ ಮಾಡ್ತೀರಾ, ಲೈಫ್ ತುಂಬಾ ಚೇಂಜಸ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ ನಿಮಗೆ? ಸೊ ನಾನು ವೀಡಿಯೋಸ್ಗಳಲ್ಲಿ ತುಂಬ ಹೇಳಿದ್ದೀನಿ, ನವಿಲ್ಗೌಡ ವಿಡಿಯೋಸ್ ಸೀರೀಸ್ಗಳು, ಅದರಲ್ಲಿ ನಾನು ತಿಳಿಸ್ತಾ ಬರ್ತಿದ್ದೀನಿ. ತುಂಬ ಜನ ಯೂನಿವರ್ಸ್ ಬಗ್ಗೆ ನೀವು ಕೇಳಿದ್ರಿ. ಓಕೆ, ನಾನು ಯು ಆರ್ ದ ಯೂನಿವರ್ಸ್, ನೀವೇ ಒಂದು ಬ್ರಹ್ಮಾಂಡದ ಪ್ರತಿರೂಪ ಅಂತ ಕೂಡ ವಿಡಿಯೋನ ಮಾಡಿದ್ದೀನಿ. ಅದನ್ನು ಸೈಂಟಿಫಿಕ್ ಆಗಿನೂ ಕೂಡ ಎಕ್ಸ್ಪ್ಲೈನ್ನ ಮಾಡಿದ್ದೀನಿ. ಸೊ ಆ ವಿಡಿಯೋನು ಕೂಡ ವಾಚ್ ಮಾಡಿ, ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಇಲ್ಲಿ ಸಿಂಪಲ್ ಏನಂತ ಹೇಳಿದರೆ, ನೀವು ನೋಡಿ ನಿಮ್ಮ ಬಗ್ಗೆ ಎಷ್ಟು ಬಿಲೀಫ್ನ ಇಟ್ಕೊತೀರೋ, ನೀವು ನಿಮ್ಮ ಬಗ್ಗೆ ಎಷ್ಟು ಆ ಒಂದು ಕಾನ್ಫಿಡೆಂಟ್ನ ಇಟ್ಕೊತೀರೋ, ಸೊ ನೀವು ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಯು ನೀಡ್ ನಾಟ್ ಟು ಸ್ಟಕ್ ಇಯರ್. ಓಕೆ, ಯಾವಾಗಲೂ ಕೂಡ ಏನೋ ನೆಗೆಟಿವ್ ಹಾಕ್ಕೊಂಡು ನನ್ನ ಲೈಫಲ್ಲಿ ಏನೋ ಆಗ್ತಿಲ್ಲಲ್ಲ ಅಂತ ಯೋಚನೆ ಮಾಡೋದಕ್ಕಿಂತ, ಓಕೆ, ನನ್ನ ಒಂದು ಲೈಫಲ್ಲಿ ನಾನು ಎಲ್ಲದನ್ನು ಪಡೆಯಬಲ್ಲೆ, ಐ ಡಿಸರ್ವ್ ಫಾರ್ ಎವ್ರಿಥಿಂಗ್, ಈ ಒಂದು ಸ್ಟೇಟ್ನ ಇಟ್ಕೊಳ್ಳಿ. ಅದಕ್ಕೆ ಹೇಳೋದು, ಈ ಒಂದು ಲೈನ್ ಸಾಕು, ನಾನು ಪ್ರತಿಯೊಂದಕ್ಕೂ ಕೂಡ ಡಿಸರ್ವ್ ಇದ್ದೀನಿ. ಪ್ರೀತಿಗೆ, ಶಾಂತಿಗೆ, ಒಂದು ಸಮೃದ್ಧಿಗೆ, ಒಂದು ಒಳ್ಳೆ ರಿಲೇಷನ್ಶಿಪ್ಗೆ, ಪ್ರತಿಯೊಂದಕ್ಕೂ ಕೂಡ ನಾನು ಡಿಸರ್ವ್ ಇದ್ದೀನಿ, ಪ್ರತಿಯೊಂದು ಪಡೆಯಲಿಕ್ಕೂ ಕೂಡ ನಾನು ಅರ್ಹನಿದ್ದೀನಿ, ಅರ್ಹಳಿದ್ದೀನಿ ಅಂತ ನೀವು ಹೇಳ್ಕೊಬೇಕು. ಇದಿಷ್ಟೇ ಸಾಕು. ಇದಿಷ್ಟನ್ನ ಹೇಳ್ಕೊಂಡ್ರೆ ನಿಮಗೆ ಒಂದು ಔಟರ್ ರಿಯಾಲಿಟಿಲೂ ಕೂಡ ಅದೇ ಬರ್ತಾ ಇರುತ್ತೆ. ಈಗ ನೀವೇನು ಯೂನಿವರ್ಸ್ ಅಂತ ಹೇಳ್ತಿದ್ದೀರಲ್ವಾ, ಆ ಯೂನಿವರ್ಸಿಂದನೂ ಕೂಡ, ಈ ಒಂದು ಬ್ರಹ್ಮಾಂಡದಿಂದನೂ ಕೂಡ ಅದೇ ವ್ಯಕ್ತ ಆಗುವಂಥದ್ದು. ಬಿಕಾಸ್ ನೀವೇ ಅದನ್ನು ಕೇಳ್ತಾ ಇರೋದು, ನೀವೇ ಅದನ್ನು ಪಡಿತಾ ಇರೋದು. ಓಕೆ, ಸೊ ಇದನ್ನು ತಿಳ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.